Good evening, all of you. I welcome you again to the fourth session of audio system engineering. Okay, today we shall deal with few problems, whatever the theory till now we dealt. Okay, ಇವತ್ತು ಸ್ವಲ್ಪ ಪ್ರಾಬ್ಲಮ್ಸ್ ನ ನೋಡೋಣಂತೆ. We shall start with the simple problems and then we shall move on to little bit ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಸ್ವಲ್ಪ ನೀವು ಫಾರ್ಮುಲಾಸ್ ಎಲ್ಲೆಲ್ಲಿ ಯಾವ್ಯಾವ್ದು ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು ನಿಮ್ಗೆ. ಓಕೆ ಓಕೆ ಫಸ್ಟ್ we shall take up the first problem, that is, in a circuit the applied voltage is 100 volt and is found to lag the current of 10 ampere by 30 degree. Lag the current of 10 ampere by 30 degree. Okay. Is the ಇದ್ರಲ್ಲಿ ನಾವ್ ಏನೇನ್ ಸಾಲ್ವ್ ಮಾಡ್ಬೇಕು ಅಂದ್ರೆ, ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಅಪ್ಲೈಡ್ ವೋಲ್ಟೇಜ್ 100 ವೋಲ್ಟ್ಸ್, ಕರೆಂಟ್ ಕೊಟ್ಟಿದ್ದಾರೆ, ಸರ್ಕ್ಯೂಟ್ ಅಲ್ಲಿ ಪಾಸ್ ಆಗೋ ಕರೆಂಟ್ 10 ಆಂಪಿಯರ್, ಆಮೇಲೆ ದ ಕರೆಂಟ್ ಈಸ್ ಲ್ಯಾಗಿಂಗ್ ದ ವೋಲ್ಟೇಜ್ ಬೈ 30 ಡಿಗ್ರಿ. ಒಂದು ಕರೆಂಟ್ ವೋಲ್ಟೇಜ್ ನ ಲ್ಯಾಗ್ ಆಗ್ತಿದೆ ಅಂದ್ರೆ ಆ ಸರ್ಕ್ಯೂಟ್ ಇಂಡಕ್ಟಿವ್ ಕೆಪಾಸಿಟಿವ್? Can any one of you answer? Current lag. Inductive. It is current is lagging. So therefore the circuit is, hello Jayant, you are correct. Inductive. Inductive. Very good. ಈಗ ಕರೆಂಟ್ ಲ್ಯಾಗ್ ಆಗ್ತಿದೆ ಅಂದ್ರೆ ಪವರ್ ಫ್ಯಾಕ್ಟರ್ ನ ಏನ್ ಹೇಳ್ತೀವಿ? ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ಅಂತೀವ, ಲೀಡಿಂಗ್ ಅಂತೀವ? Lagging ಅಲ್ವಾ? Lagging. ಹೌದು, ಕರೆಕ್ಟ್. ಅಂದ್ರೆ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್. ವಾಟ್ಸ್ ದ ವ್ಯಾಲ್ಯೂ ಆಫ್ ಪಿ ಎಫ್? ಪವರ್ ಫ್ಯಾಕ್ಟರ್ದು ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು? ಪವರ್ ಫ್ಯಾಕ್ಟರ್ ಅಂದ್ರೆ ಏನ್ ಕೊಡ್ತೀವಿ? ಹೌ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಪವರ್ ಫ್ಯಾಕ್ಟರ್? cos 5 ಅಲ್ವಾ? Yes, ma'am. Okay. What is the value of active and reactive power in the circuit? We shall see one by one. Okay. First ತಗೊಳ್ಳೋಣ. The applied voltage lags behind the current, which is, in other words, means that voltage lags. ಅಂದ್ರೆ current leads the voltage. ಸರಿನಾ? Yes, ma'am. ವೋಲ್ಟೇಜ್ ಲ್ಯಾಗ್ ಆಗ್ತಿದೆ ಅಂದ್ರೆ ಕರೆಂಟ್ ಏನಾಗ್ತಿದೆ? ಲೀಡಿಂಗ್ ಇದೆ. ಸರಿ ತಾನೆ? ಕರೆಂಟ್ ಲೀಡಿಂಗ್. ವೋಲ್ಟೇಜ್ ಲ್ಯಾಗ್ ಆಗ್ತಿದೆ ಅಂದ್ರೆ ಕರೆಂಟ್ ಲೀಡ್ ಆಗ್ತಿದೆ. ಓಕೆ, ಆಗ್ಲೇ ಐ ಥಿಂಕ್ ವಿ ವೆಂಟ್ ರಾಂಗ್ ದೇರ್. ಐ ಥಿಂಕ್ ಅಲ್ಲಿ ವೋಲ್ಟೇಜ್ ಲ್ಯಾಗ್ ಅಂತ ಕೊಟ್ರು, ಕರೆಂಟ್ ಲ್ಯಾಗ್ ಅಂತ ಕೊಡ್ಲಿಲ್ಲ. ವೋಲ್ಟೇಜ್ ಲ್ಯಾಗ್ ಅಂದ್ರೆ ಕರೆಂಟ್ ಲೀಡ್ ಆಗ್ತಿದೆ. ಕರೆಂಟ್ ಲೀಡ್ ಆಗ್ತಿದೆ ಅಂದ್ರೆ ಪವರ್ ಫ್ಯಾಕ್ಟರ್ ಇಸ್ ಲೀಡಿಂಗ್. ಪವರ್ ಫ್ಯಾಕ್ಟರ್ ಲೀಡಿಂಗ್. ಕರೆಂಟ್ ಲೀಡ್ ಆಗ್ತಿದೆ ಅಥವಾ ಪವರ್ ಫ್ಯಾಕ್ಟರ್ ಲೀಡ್ ಆಗ್ತಿದೆ ಅಂದ್ರೆ ಸರ್ಕ್ಯೂಟ್ ಏನಾಗಿರುತ್ತೆ? ಕೆಪಾಸಿಟಿವ್. ಇಂಡಕ್ಟಿವ್ ಸರ್ಕ್ಯೂಟ್ ಇದ್ದಾಗ ಕರೆಂಟ್ ಲ್ಯಾಗ್ ಆಗತ್ತೆ. ಇಂಡಕ್ಟಿವ್ ಸರ್ಕ್ಯೂಟ್ ಅಂದ್ರೆ ಕರೆಂಟ್ ಲ್ಯಾಗ್ ಆಗತ್ತೆ. ಕೆಪಾಸಿಟಿವ್ ಸರ್ಕ್ಯೂಟ್ ಅಂದ್ರೆ ಕರೆಂಟ್ ಲೀಡ್ ಆಗತ್ತೆ. ವಿ ಶುಡ್ ಟೇಕ್ ದಟ್. ರಿಮೆಂಬರ್ ವಿತ್ ರೆಫರೆನ್ಸ್ ಟು ಒನ್ ಪ್ಯಾರಾಮೀಟರ್. ಓಕೆ, ಯಾವ್ದಾದ್ರು ಒಂದು ನೆನ್ಪಿಟ್ಕೊಳ್ಳಿ. ಈಗ ಕರೆಂಟ್ ರೆಫರೆನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಕರೆಂಟ್ ರೆಫರೆನ್ಸ್ ಅಲ್ಲಿ ನೆನ್ಪಿಟ್ಕೊಂಡಾಗ ಕರೆಂಟ್ ಲೀಡ್ ಆಗ್ತಿದೆ. ಕರೆಂಟ್ ಲೀಡ್ ಆಗ್ತಿದೆ ಅಂದ್ರೆ ಸರ್ಕ್ಯೂಟ್ ಕೆಪಾಸಿಟಿವ್. ಸರ್ಕ್ಯೂಟ್ ಇಸ್ ಕೆಪಾಸಿಟಿವ್. ಆಮೇಲೆ ಕರೆಂಟ್ ಲೀಡ್ ಆಗ್ತಿದೆ ಅಂದ್ರೆ ಪವರ್ ಫ್ಯಾಕ್ಟರ್ ಈಸ್ ಆಲ್ಸೋ ಲೀಡಿಂಗ್. ನಮ್ ಫಸ್ಟ್ ಕ್ವಶನ್ ಏನಿತ್ತು? ಕೇಳಿಸ್ತಿದ್ಯಾ? ಓಕೆ, ಪವರ್ ಫ್ಯಾಕ್ಟರ್ ಲೀಡಿಂಗ ಲ್ಯಾಗಿಂಗ ಅಂತಿತ್ತು. ಕರೆಂಟ್ ಲೀಡ್ ಆಗ್ತಿದೆ ಅಂದ್ರೆ ಪವರ್ ಫ್ಯಾಕ್ಟರ್ ಈಸ್ ಆಲ್ಸೋ ಲೀಡಿಂಗ್. ಓಕೆ, ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? cos 5. 5 is nothing but 30 degree. 5 30 degree ಅಂದ್ರೆ cos 5 is equal to 0.866 lead. This is
cos 30 ಕ್ಯಾಲ್ಕುಲೇಟ್ ಮಾಡಿದ್ರೆ 0.866 ಬರುತ್ತೆ. ಓಕೆ, ಈಗ ಆಕ್ಟಿವ್ ಪವರ್ ಅಂದ್ರೆ ಯಾವ ತರ ಕೊಡ್ತೀರಾ? ಆಕ್ಟಿವ್ ಪವರ್ how you are going to calculate the active power? Active power, true power, or the power dissipated in the circuit will be calculated as VI cos phi. VI cos phi. V ಏನ್ ಕೊಟ್ಟಿದ್ದಾರೆ? ವೋಲ್ಟೇಜ್ 100 volts ಕೊಟ್ಟಿದ್ದಾರೆ. ಕರೆಂಟ್ ಏನ್ ಕೊಟ್ಟಿದ್ದಾರೆ? 10 amperes. cos phi cos phi ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಅದು 0.866. If you multiply this thing, this value turns out to be 866. What is the units of this? Active power the units ಏನು? ಜಯಂತ್? 866 watts. Watts. Active power the units watts ಅಲ್ಲಿ ಇರುತ್ತೆ. Okay. Yes, ma'am. Reactive power ಅಂದ್ರೇನು? VI sin phi. Sin phi is 100. ಅದೇ V 100 ಇದೆ, ವೋಲ್ಟೇಜ್ 100 volts. IE 10 amperes. Sin 10 amperes. Sin phi, sin 30 degree ಅಂದ್ರೆ 0.5, half. Yes. Sin 30 degree ಅಂದ್ರೆ 0.5. This turns out to be 500. ಆಮೇಲೆ ಇದು ರಿಯಾಕ್ಟಿವ್ ಪವರ್. ರಿಯಾಕ್ಟಿವ್ ಪವರ್ ಈಸ್ ಗಿವನ್ ಇನ್ ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್. ಯೂನಿಟ್ಸ್ ಏನದಕ್ಕೆ? ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್. ಓಕೆ, ಇಟ್ ವಿಲ್ ಬಿ ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್. ಸೊ ರಿಯಾಕ್ಟಿವ್ ಪವರ್ ಏನಾಗುತ್ತೆ? 500 VAR. ಎನಿ ಡೌಟ್ಸ್ ಇನ್ ದಿಸ್? ಡೌಟ್ ಇದೆಯಾ ಏನಾದ್ರು ಇದ್ರಲ್ಲಿ? ಇಲ್ಲ ಮ್ಯಾಮ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ಲಾ? ಮ್ಯಾಮ್. ಇಲ್ಲಿ ಒಂದು ಟಂಗ್ಸ್ಟನ್ ಫಿಲಮೆಂಟ್ ಬಲ್ಬ್ ರೇಟೆಡ್ ಅಟ್ 500 ವ್ಯಾಟ್ 100 volt is to be connected to series with a capacitance across 200 volt 50 hertz supply. Calculate. ಫಸ್ಟ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಏನಿದೆ, ಒಂದು ಟಂಗ್ಸ್ಟನ್ ಫಿಲಮೆಂಟ್ ಬಲ್ಬ್ ಇದೆ. ರೇಟೆಡ್ ಅಟ್ ಒಂದು ಬಲ್ಬ್ ತಗೊಂಡಾಗ ನೀವು ಯಾವ ತರ ಅದನ್ನ ಸ್ಪೆಸಿಫೈ ಮಾಡ್ತೀರಾ? ವ್ಯಾಟೇಜ್ ಇಂದ ಸ್ಪೆಸಿಫೈ ಮಾಡ್ತೀರಾ. 500 ವ್ಯಾಟ್ ಬಲ್ಬ್ ಅದು 100 volts 500 ವ್ಯಾಟ್ 100 volts. ಅದನ್ನ ಯಾವ್ದ್ರ ಜೊತೆ ಕನೆಕ್ಟ್ ಮಾಡ್ಬೇಕು? ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಎ ಕೆಪಾಸಿಟನ್ಸ್. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ವಿ ಕೆಪಾಸಿಟನ್ಸ್ ಜೊತೆಗೆ. ಆಮೇಲೆ ಈ ಬಲ್ಬ್ ಮತ್ತೆ ಕೆಪಾಸಿಟನ್ಸ್ ಎರಡೂ ಸೇರಿಸಿ ಒಂದು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡ್ತೀವಿ. ಪವರ್ ಸಪ್ಲೈ ವೋಲ್ಟೇಜ್ ಎಷ್ಟಿರುತ್ತೆ? 200 volt ಇರುತ್ತೆ. 200 volts 50 hertz AC ಸಪ್ಲೈ. ಓಕೆನಾ? ಇದು ಕೊಟ್ಟಿರೋ ಪ್ರಾಬ್ಲಮ್. ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ವಾಟ್ ಆರ್ ದ ಥಿಂಗ್ಸ್ ಟು ಬಿ ಕ್ಯಾಲ್ಕುಲೇಟೆಡ್? The value of capacitor such that the voltage and power consumed by the bulb are according to the rating of the bulb. ಈ ಕೆಪಾಸಿಟರ್ ಅಲ್ಲಿ we should find the value of the capacitor such that voltage and power consumed by bulb should be according to the rating of the bulb. ಅಂದ್ರೆ ಇದೇ ರೇಟಿಂಗ್ ಬಲ್ಬ್ ಇರಬೇಕು ಅಂದ್ರೆ ಎಷ್ಟು ವ್ಯಾಲ್ಯೂ ಕೆಪಾಸಿಟರ್ ನಾವು ಹಾಕ್ಬೇಕು? ಫಸ್ಟ್ ಒನ್ ಕೆಪಾಸಿಟನ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಲ್ಲ, ಅದ್ರ ವ್ಯಾಲ್ಯೂನ ಕಂಡು ಹಿಡಿಬೇಕು. ಎರಡನೇದು ದ ಪವರ್ ಫ್ಯಾಕ್ಟರ್ ಆಫ್ ದ ಕರೆಂಟ್ ಡ್ರಾನ್ ಫ್ರಮ್ ದ ಸಪ್ಲೈ. ಪವರ್ ಫ್ಯಾಕ್ಟರ್ ಎಷ್ಟು ಡ್ರಾ ಮಾಡುತ್ತೆ ಪವರ್ ಸಪ್ಲೈ ಇಂದ ಅನ್ನೋದು ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ cos phi. cos phi ಬೇಕು ಅಂದ್ರೆ phi ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. phi ಅಂದ್ರೆ ಈಸ್ ನಥಿಂಗ್ ಬಟ್ ಫೇಸ್ ಆಂಗಲ್. ಓಕೆ, ಆಮೇಲೆ ಡ್ರಾ ದ ಫೇಸಾರ್ ಡಯಾಗ್ರಾಮ್ ಆಫ್ ದ ಸರ್ಕ್ಯೂಟ್. ಫೇಸಾರ್ ಡಯಾಗ್ರಾಮ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಈಗ ಕೊಟ್ಟಿರೋ ಡೇಟಾ ಫಸ್ಟ್ ಬರ್ಕೊಳ್ಳಿ, ಬರೀರಿ ಕೊಟ್ಟಿರೋ ಡೇಟಾನ.
both of you. Write the data first. ಏನೇನ್ ಕೊಟ್ಟಿದ್ದಾರೆ ಬರೀರಿ. ಪವರ್ ಸಪ್ಲೈ ವಿ ಎಷ್ಟಿದೆ? ವಿ is equal to 200 volts ಬರೀರಿ. ಎಫ್ ಎಷ್ಟಿದೆ? 50 hertz. ಎಫ್ 50 hertz ಇದೆ. ವ್ಯಾಟೇಜ್, ಪವರ್ ವ್ಯಾಟೇಜ್ ಅಂದ್ರೆ ಇದು ಆಕ್ಟಿವ್ ಪವರ್. ದಿಸ್ ಇಸ್ ರೇಟೆಡ್ ಅಟ್ 500 ವ್ಯಾಟ್. ಇದ್ರ ಡಿಸಿಪೇಷನ್ 500 ವ್ಯಾಟ್ ಅಂದ್ರೆ ನಮ್ಗೆ ಆಕ್ಟಿವ್ ಪವರ್ ಕೊಟ್ಟಿದ್ದಾರೆ ಅವರು. ಓಕೆ, ಆಕ್ಟಿವ್ ಪವರ್ ಎಷ್ಟಿದೆ? 500 ವ್ಯಾಟ್ ಇದೆ. ಪಿ is equal to 500 ವ್ಯಾಟ್ ಬರೀರಿ. ಕೊಟ್ಟಿರೋ ವೋಲ್ಟೇಜ್ ವಿ is equal to 200 volts. ಎಫ್ is equal to 50 hertz. Okay, getting it? Yes, ma'am. ಈಗ ಫಸ್ಟ್ ಒಂದು ಕೊಟ್ಟಿರೋದು ವ್ಯಾಲ್ಯೂಸ್ ಎಲ್ಲ ಬರ್ಕೊಂಡ್ಬಿಡಿ. ವೋಲ್ಟೇಜ್, ದ ರೇಟೆಡ್ ವ್ಯಾಲ್ಯೂಸ್ ಫಾರ್ ದ ಬಲ್ಬ್ ಆರ್, ಬಲ್ಬ್ದು ರೇಟೆಡ್ ವ್ಯಾಲ್ಯೂ ವೋಲ್ಟೇಜ್ 100 volts ಇದೆ. ಆಮೇಲೆ ಕರೆಂಟ್ ಕ್ಯಾಲ್ಕುಲೇಟ್ ಮಾಡೋಣ ಅಂದ್ರೆ ಇದು ಕೊಟ್ಟಿದ್ದಾರೆ. ಪವರ್ 500 ವ್ಯಾಟ್ಸ್ ಇದೆ. ಸೊ ಕರೆಂಟ್ ವಿಚ್ ಫ್ಲೋಸ್ ಈಸ್ ನಥಿಂಗ್ ಬಟ್, ಪವರ್ ಹೇಗ್ ಕೊಡ್ತೀವಪ್ಪ? ಪವರ್ ಯಾವ ತರ ಬರಿತೀವಿ? P is equal to V into I. P is equal to V into I. ಬರ್ಕೊಳ್ಳಿ. P is equal to VI. P is equal to VI. ಸರಿನಾ? Yes, ma'am. V ಎಷ್ಟು ಕೊಟ್ಟಿದ್ದಾರೆ? 100 volts ಕೊಟ್ಟಿದ್ದಾರೆ. 100 volts. Yes, ma'am. P ಎಷ್ಟು ಕೊಟ್ಟಿದ್ದಾರೆ? ಪವರ್ 500 ಕೊಟ್ಟಿದ್ದಾರೆ. ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿನಾ? ಅವಾಗ ಕರೆಂಟ್ ಏನಾಗುತ್ತೆ? ಕರೆಂಟ್ ಇಸ್ ಈಕ್ವಲ್ ಟು ಪಿ ಬೈ ವಿ. ಕರೆಂಟ್ ಇಸ್ ಈಕ್ವಲ್ ಟು ಪಿ ಬೈ ವಿ ಆಗುತ್ತೆ. ಎಷ್ಟು ಬರುತ್ತದು? 500 by 100 ಇದೆ. ದಟ್ ಈಸ್ ನಥಿಂಗ್ ಬಟ್ 5 ಆಂಪಿಯರ್. ಓಕೆ, ಇಟ್ ಡ್ರಾಸ್ 5 ಆಂಪಿಯರ್. ಆ ಬಲ್ಬ್ ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ? 5 ಆಂಪಿಯರ್ಸ್ ಅಷ್ಟು ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಆಬ್ವಿಯಸ್ಲಿ ದ ಬಲ್ಬ್ ಹ್ಯಾಸ್ ಬಿನ್ ಟ್ರೀಟೆಡ್ ಆಸ್ ಎ ಪ್ಯೂರ್ ರೆಸಿಸ್ಟೆನ್ಸ್. ಬಲ್ಬ್ ನ ಪ್ಯೂರ್ ರೆಸಿಸ್ಟೆನ್ಸ್ ಅಂತ ಟ್ರೀಟ್ ಮಾಡಬಹುದು. ಬಲ್ಬ್ದು ಸಿಂಬಲ್ ಇದು ನೋಡ್ಕೊಳ್ಳಿ. ಬಲ್ಬ್ ಸಿಂಬಲ್. ಓಕೆ, ಇದು ಟಂಗ್ಸ್ಟನ್ ಫಿಲಮೆಂಟ್. ಈ ಫಿಲಮೆಂಟ್ ನ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ವಿಚ್ ಇಸ್ ಎನ್ಸರ್ಕಲ್ಡ್ ವಿತ್ ಇನ್ ಎ ಸರ್ಕಲ್. ಒಂದು ಸರ್ಕಲ್ ಇರುತ್ತೆ, ಅದ್ರೊಳಗೆ ಒಂದು ಫಿಲಮೆಂಟ್ ಸಿಂಬಲ್ ಈ ತರ ಇರುತ್ತೆ. ಇದನ್ನ ಬಲ್ಬ್, ಟಂಗ್ಸ್ಟನ್ ಫಿಲಮೆಂಟ್. ಟಂಗ್ಸ್ಟನ್ ಫಿಲಮೆಂಟ್ ಬಲ್ಬ್ ಅಂತ ಕರಿತೀವಿ. ಇದು ಬಲ್ಬ್ ಸಿಂಬಲ್. ದಿಸ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಕೆಪಾಸಿಟರ್. ಓಕೆ, ಆಮೇಲೆ ಇದನ್ನ ಏನಕ್ಕೆ ಕನೆಕ್ಟ್ ಮಾಡಿರ್ತೀವಿ? ಪವರ್ ಸಪ್ಲೈ 220 ವೋಲ್ಟ್ 50 ಹರ್ಟ್ಸ್. ಓಕೆ, ಇದಕ್ಕೆ ಕನೆಕ್ಟ್ ಮಾಡಿರ್ತೀರ. ಆಯ್ತಾ? ಈಗ ಇದ್ರಲ್ಲಿ ನಾವು ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಟ್ ಮಾಡಕ್ ಮುಂಚೆ ಫಸ್ಟ್ ನಮ್ಗೆ ಒಮೆಗಾ ಇಲ್ಲಿ ವ್ಯಾಲ್ಯೂ ಬೇಕಾಗತ್ತೆ. ಒಮೆಗಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡಿ. ಏನು ಒಮೆಗಾ ಅಂದ್ರೆ? ಒಮೆಗಾ ಇಸ್ ಈಕ್ವಲ್ ಟು 2 pi f. 2 pi f. 2 pi ಅಂದ್ರೆ ಎಷ್ಟು? 3.14. 2 into pi is 3.14. F is 50 hertz. Right. So ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 50 into 2 ಎಷ್ಟು? 100. 100 into 3.14 is 314. ಸರಿನಾ? ಕರೆಕ್ಟಾ? 2 into pi into f. ಪೈ ಅಂದ್ರೆ 3.14, ಎಫ್ ಅಂದ್ರೆ 50 ಹರ್ಟ್ಸ್. 50 into 2 100. ಇಂಟು 100 ಅಂದ್ರೆ ಇದು ಇಂಟು 100 ಮಾಡಿ. ಅಂದ್ರೆ ಈ ಡೆಸಿಮಲ್ ಪಾಯಿಂಟ್ ಈ ಕಡೆ 314. ರೇಡಿಯನ್ ಫ್ರೀಕ್ವೆನ್ಸಿ ಇದು. ಒಮೆಗಾ ರೇಡಿಯನ್ ಫ್ರೀಕ್ವೆನ್ಸಿ. ಆಮೇಲೆ ಈಗ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅಪ್ಲೈಡ್ ವೋಲ್ಟೇಜ್. ಅಪ್ಲೈಡ್ ವೋಲ್ಟೇಜ್ ಆಕ್ಚುಲಿ ನಮ್ಗೆ ಕೊಟ್ಟಿದ್ದಾರೆ. ಇದು ಏನಿದೆ? ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟೆನ್ಸ್. ಒಂದು ಕೆಪಾಸಿಟೆನ್ಸ್ ಇದೆ, ಇನ್ನೊಂದು ರೆಸಿಸ್ಟೆನ್ಸ್. ಎರಡು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದೀವಿ. ಹಾಗಾಗಿ
ನಮ್ಗೆ ಇಲ್ಲಿ ಏನು ಇದು ಅಪ್ಲೈಡ್ ವೋಲ್ಟೇಜ್ ಫಾರ್ಮುಲಾ ಏನಿದೆ, V is equal to square root of VR square plus minus VC whole square. Recall this formula. Recall this formula. So V square is equal to, ಇದನ್ನ square ಮಾಡಿ, taking square on both the sides. Okay, squaring on both the sides, you will get it as V square is equal to VR square plus VC square. Right. ಈಗ ಇಲ್ಲಿ V 6 ಕೊಟ್ಟಿದ್ದಾರೆ, ಆಮೇಲೆ ವಿನು ಅಪ್ಲೈಡ್ ವೋಲ್ಟೇಜ್ ಕೊಟ್ಟಿದ್ದಾರೆ. ಇದು VR ಅಂದ್ರೆ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್ ಅಂದ್ರೆ ಬಲ್ಬ್ದು ಅಕ್ರಾಸ್ ಬಲ್ಬ್ ಎಷ್ಟು ವೋಲ್ಟೇಜ್ ಇದೆ ಅಂತ. ಇದು ಅಪ್ಲೈಡ್ ವೋಲ್ಟೇಜ್ 220 ವೋಲ್ಟ್ಸ್ ಅನ್ನು ಕೊಟ್ಟಿದ್ದಾರೆ. ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್ ಅಂದ್ರೆ ಬಲ್ಬ್ 100 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಈಗ VC ಮಾಡ್ಬೇಕು. ಸರಿನಾ? VC ಇಲ್ಲೇ ಇಟ್ಕೊಳ್ಳಿ. ಈ VR ಸ್ಕ್ವೇರ್ ನ ಲೆಫ್ಟ್ ತಗೊಳ್ಳಿ. ಅವಾಗ ಏನಾಗುತ್ತೆ, VC ಸ್ಕ್ವೇರ್ ಈಸ್ ಈಕ್ವಲ್ ಟು V ಸ್ಕ್ವೇರ್. ಈ VR ಸ್ಕ್ವೇರ್ ಲೆಫ್ಟ್ ತಗೊಂಡ್ರೆ V ಸ್ಕ್ವೇರ್ ಮೈನಸ್ VR ಸ್ಕ್ವೇರ್. ಸರಿನಾ? ನಮಗ್ ಬೇಕಾಗಿರೋದು VC ಬೇಕು. VC is equal to square root of V square minus VR square. Square root of V square minus VR square. Okay. So VC is equal to root of V andre given supply voltage. V is equal to 220. VR andre across bulb adu 100 volts. So okay. So 220 square minus VR is 100 square. 220 square minus 100 square. ಇದೆರಡು ಸ್ಕ್ವೇರ್ ಮಾಡ್ಕೊಂಡು ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 220 ಸ್ಕ್ವೇರ್ ಎಷ್ಟು ಬರುತ್ತೆ ಹೇಳಿ? 220 ಸ್ಕ್ವೇರ್ ಹೇಳಿ ನನಗೆ. Ma'am, 48,400. 48,400. ಓಕೆ. ಆಮೇಲೆ 100 ಸ್ಕ್ವೇರ್ ಎಷ್ಟು ಬರುತ್ತಪ್ಪ? 10,000. ವೆರಿ ಗುಡ್, 10,000. ಈಗ 48,400 ಅಲ್ಲಿ 10,000 ಹೋದ್ರೆ ಇನ್ನೆಷ್ಟಿರುತ್ತೆ? ಮ್ಯಾಮ್ 48,000 10,000 ಹೋದ್ರೆ 38,000 ಇರುತ್ತೆ. ವೆರಿ ಗುಡ್, 38,000 ಇರುತ್ತೆ. ಸರಿನಾ? ಅದಕ್ಕೆ ಈಗ ಸ್ಕ್ವೇರ್ ರೂಟ್ ತೆಗಿ. ಸ್ಕ್ವೇರ್ ರೂಟ್ ಆಫ್ 38,400 ಮಾಡು. ಎಸ್ ಮ್ಯಾಮ್. ಎಷ್ಟು ಬಂತಪ್ಪ? ಒಂದು ನಿಮಿಷ. ಮಾಡು. ಮ್ಯಾಮ್ 3,80,000. ಸ್ಕ್ವೇರ್ ರೂಟ್ ತೆಗೆದ್ರೆ ಜಾಸ್ತಿ ಹೆಂಗಪ್ಪ ಆಗತ್ತೆ? ಸ್ಕ್ವೇರ್ ರೂಟ್ ಗೊತ್ತಾಗ್ತಿಲ್ಲ. ಸ್ಕ್ವೇರ್ ರೂಟ್ ತೆಗಿಯಕ್ ಬರ್ತಿಲ್ವೇನಪ್ಪ? ಮಾಡಿ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ. $38,400 195.95 ಬರುತ್ತೆ. 195.95. ಓಕೆ. ಇದು ಮಿರರ್ ಇಮೇಜ್ ಕಾಣುತ್ತೆ. ಫ್ರಂಟ್ ಕ್ಯಾಮ್ರಾ ಅಲ್ವಾ? ಎಸ್ ಮ್ಯಾಮ್, ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ರೂಟ್ 38. ಮ್ಯಾಮ್ 38,400. ಎಸ್ ಮ್ಯಾಮ್. ಸೊ ಅದು 196 ಬರುತ್ತೆ. 195.95 ಅಂದ್ರೆ 196 ವೋಲ್ಟ್ಸ್ ಬರುತ್ತೆ. ಸೊ ಈಗ ನಮ್ಗೆ VC ಗೊತ್ತಾಯ್ತು. ಸರಿನಾ? VC ಅಂದ್ರೇನು? ವೋಲ್ಟೇಜ್ ಅಕ್ರಾಸ್ ದ
ಕೆಪಾಸಿಟರ್. ಇದು ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಬಂತು. Yes, ma'am. ದ ವ್ಯಾಲ್ಯೂ ಆಫ್ ಕೆಪಾಸಿಟರ್ ಬೇಕು ನಮ್ಗೆ. ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ಬಂದಿದೆ. VC ಬಂದಿದೆ 196 volts. VC ಅಂದ್ರೆ ಏನು? I into XC, ಕರೆಂಟ್ ಇಂಟು ಕೆಪಾಸಿಟಿವ್ ರಿಯಾಕ್ಟೆನ್ಸ್. VC ಅಂದ್ರೆ I into XC. I into XC is equal to 196. 196 ಇಲ್ಲಿದೆ, ಇದು 196. VC ಅಂದ್ರೆ I into XC. ಸರಿನಾ? I ಅಂದ್ರೆ ಎಷ್ಟು? I ಎಷ್ಟು ಬಂತು ಕರೆಂಟ್ ನಮ್ಗೆ? 5 ಆಂಪಿಯರ್ ಬಂದಿದೆ ನೋಡಿ. 5 ಆಂಪಿಯರ್. ಅರ್ಥ ಆಯ್ತಾ? 5 Yes, ಆಂಪಿಯರ್ ಇದೆ I. ಸೊ ಈಗ I ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. Substitute for the value of I here. So 5 into XC is equal to 196. XC, capacitive reactance, is equal to 196 divided by 5. 5 ಈ ಕಡೆ ಮಾಡ್ಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ರೈಟ್ ಸೈಡ್ ತಗೊಂಡಾಗ 196 by 5 ಬರುತ್ತೆ. ಸೊ XC is equal to 39.2. ಕರೆಕ್ಟಾ? ಚೆಕ್ ಮಾಡಿ. 196 by 5 ಮಾಡಿ. Yes, ma'am. 39.2, ma'am. ಕರೆಕ್ಟಾ? XC ಇದು. XC is equal to 39.2 ohms ಬಂತು. ನಮಗೆ ಬೇಕಾಗಿರೋದೇನು? ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್. ಸರಿನಾ? XC ಅಂದ್ರೇನು? 1/ωc. 1/ωc is equal to 39.2 ohms. ಈಗ ಏನ್ ಮಾಡೋಣ? ಇದನ್ನ ಜಸ್ಟ್ ωc ರೈಟ್ ಸೈಡ್ ತಗೊಳ್ಳಿ, 39.2 ಈ ಕಡೆ ಕೆಳಗ್ ತಗೊಳ್ಳಿ. ಸೊ therefore ωc is equal to 1/39.2 ಬರುತ್ತೆ. 1/39.2 ಬರುತ್ತೆ. Then you can calculate for C. Calculate for C. ಇದು C ಮಾತ್ರ ಬೇಕಿದ್ರೆ ಈ ಕಡೆ ತಗೊಂಡ್ಬಿಡಿ. C ಒಂದನ್ನ ಇಲ್ಲಿ ಈ ಕಡೆ ರೈಟ್ ಸೈಡ್ ತಗೊಳ್ಳಿ. ಅವಾಗ ದಿಸ್ ವಿಲ್ ಬಿ therefore 1/ω into 39.2. C is equal to 1 divided by ಒಮೆಗಾ ಎಷ್ಟಪ್ಪ? ಒಮೆಗಾ 314. ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ. ಒಮೆಗಾ is equal to 314. So 1/314 into 39.2 is equal to 81 microfarad. ಅಂದ್ರೆ 81 into 10 to power minus 6 ಬರುತ್ತೆ. 81 into 10 to power minus 6. 10 to power minus 6 ಅಂದ್ರೆ ಮೈಕ್ರೋ. 10 to power minus 6 ಅಂದ್ರೆ ಮೈಕ್ರೋ. ಸೊ 81 microfarad ಆಗುತ್ತದು ಕೆಪಾಸಿಟೆನ್ಸ್. Yes, ma'am. ಅರ್ಥ ಆಯ್ತಾ? Yes, ma'am. ಆಯ್ತು. ಈಗ ಪವರ್ ಫ್ಯಾಕ್ಟರ್ ಬೇಕು ನಮ್ಗೆ. ಪವರ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ cos phi. Cos phi is equal to R by Z. ಸರಿನಾ? cos phi ಇಂಪಿಡೆನ್ಸ್ ಟ್ರಯಾಂಗಲ್ ಇಂದ ಹೇಗ್ ತಗೋತೀವಿ? R by Z. R by Z ಮೇಲೆ ಕೆಳಗಡೆ ಎರಡನ್ನು I ಇಂದ ಮಲ್ಟಿಪ್ಲೈ ಮಾಡಿ. Or in other terms, multiply and divide the equation by I. So I into R divide by I into Z. I into R ಅಂದ್ರೆ voltage across resistance. That is nothing but VR. VR divided by I into Z ಅಂದ್ರೆ net impedance. That is nothing but Z ಅಂದ್ರೆ net impedance. So I into Z ಅಂದ್ರೆ applied voltage V. Applied I into Z is nothing but applied voltage V. So therefore VR by V, voltage across the resistance divided by the applied voltage. VR by V. VR ಗೊತ್ತು ನಮ್ಗೆ. ಇದು VR is nothing but voltage across your bulb. ಅದು 100 volt ಇದೆ. Applied voltage 200 volts ಇದೆ, which is nothing but 0.5. And ಇದು ಕೆಪಾಸಿಟಿವ್ ಆದ್ರಿಂದ this will be nothing but leading.
this is leading. Okay, leading power factor. This is leading power factor. ಈಗ ಫೇಸರ್ ಡಯಾಗ್ರಾಮ್ ಬರಿಬೇಕು. ಟು ರೈಟ್ ದ ಫೇಸರ್ ಡಯಾಗ್ರಾಮ್, ಇದು R ಮತ್ತೆ C ಎರಡು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ ಕರೆಂಟ್ I ವಿಲ್ ಬಿ ಕಾಮನ್ ಟು ಬೋತ್ ದ ಕಾಂಪೋನೆಂಟ್ಸ್. ಸೊ ಟೇಕ್ I ಆಸ್ ದ ರೆಫರೆನ್ಸ್ ವೆಕ್ಟರ್. I ನ ರೆಫರೆನ್ಸ್ ವೆಕ್ಟರ್ ಆಗಿ ತಗೊಳ್ಳಿ. I ನ ರೆಫರೆನ್ಸ್ ವೆಕ್ಟರ್ ಆಗಿ ತಗೊಂಡಾಗ resistance, sorry, voltage across the resistor will be in phase with the current. So VR ಏನ್ ಮಾಡ್ತೀರಾ, in phase with current ತಗೊಳ್ಳಿ. VR is equal to 100 volts. VR is equal to 100 volts. ಆಮೇಲೆ VC ಏನಾಗುತ್ತೆ, VC is going to lag the current by 90 degree. So at 90 degree VC ಕೆಳಗಡೆಗೆ ಬರೀರಿ I ಇಂದ, because VC is lagging current I. So this is your VC. Resultant ಹೇಗೆ ಕೊಡ್ತೀರಾ, using the Pythagoras theorem. This will be your resultant V. V is equal to, VR is 100 volts and VC, how much you got it? VC bariri illi value. VC is 196 volts. Okay. V is equal to 220 volts. So therefore I think here this is now 200 volts. This will be 220 volts. 100 by 220 ಎಷ್ಟಪ್ಪ? 100 by 220 ಎಷ್ಟು? 0.45. 0.45. ಸೊ ಅವಾಗಿದು ಲೀಡು 0.5 ಅಲ್ಲ 0.45 ಬರುತ್ತಿದ್ದು. ಇದೊಂಚೂರು ಚೇಂಜ್ ಮಾಡ್ಕೊಳ್ಳಿ. ಇದು 200 ಅಲ್ಲ 220. ಇದು ನಮ್ಗೆ ಅಪ್ಲೈಡ್ ವೋಲ್ಟೇಜ್ ಆರ್ ರಿಸಲ್ಟೆಂಟ್ ವೋಲ್ಟೇಜ್ ಇಸ್ 220, 200 ಅಲ್ಲ 220 ಮಾಡ್ಕೊಳ್ಳಿ. ಇದು ಅವಾಗ ಇದು 0.45 ಲೀಡ್ ಬರುತ್ತೆ. ಓಕೆ. So this is the end of your problem. We shall move on to the next problem. That is, a pure resistance of 50 ohms is in series with a pure capacitance of 100 microfarad. 50 ohms resistance is in series with a pure capacitance of 100 microfarads. The series combination is connected across 100 volts 50 hertz supply. Find impedance calculate ಮಾಡಬೇಕು, current, power factor, phase angle, voltage across resistor ಮತ್ತೆ voltage across capacitor. ಓಕೆ, ಏನೇನಿದೆ, ರೆಸಿಸ್ಟೆನ್ಸ್ ಮತ್ತೆ ಪ್ಯೂರ್ ಕೆಪಾಸಿಟೆನ್ಸ್ ಎರಡು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು 50 ohms. ಕೆಪಾಸಿಟೆನ್ಸ್ ವ್ಯಾಲ್ಯೂ ಎಷ್ಟು 100 microfarad. ಮೈಕ್ರೋ ಮೀನ್ಸ್ 10 to power -6. ಕೊಟ್ಟಿರೋ ಫ್ಯಾಕ್ಟರ್ಸ್ ನೆಲ್ಲ ಒಂದ್ ಕಡೆ ಗಿವನ್ ಡೇಟಾ ಬರ್ಕೊಂಡ್ಬಿಡಿ. ಅದನ್ನ ಗಿವನ್ V is equal to 100 volts, R 50 hertz ಕೊಟ್ಟಿದ್ದಾರೆ. Sorry, R is equal to 50 ohms. F is equal to, F ಕೊಟ್ಟಿದ್ದಾರೆ, F is equal to 50 hertz. F 50 hertz, R 50 ohms, voltage 100 volts ಕೊಟ್ಟಿದ್ದಾರೆ. ಗಿವನ್ ವೋಲ್ಟೇಜ್, ಸಪ್ಲೈ ವೋಲ್ಟೇಜ್. ಓಕೆ, ಇದಿಷ್ಟು ಇಟ್ಕೊಂಡು ಈಗ ನಮ್ಗೆ XC ಬೇಕಾಗತ್ತೆ ಆಮೇಲೆ ನಮ್ಗೆ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ XC. XC is nothing but 1 over omega C. 1 over omega C. XC is equal to 1 over omega C. Omega is nothing but 2 pi F. Omega andre 2 pi F. 2 pi andre 3.14. F is 50 hertz. Omega C. C andre 100 microfarad. So ಇದು 100 ಇಟ್ಕೊಳ್ಳಿ ಇಲ್ಲಿ. 100 ಮೈಕ್ರೋ 10 to power -6 ಇಲ್ಲಿ ಕೆಳಗಿರುತ್ತೆ. ಅದನ್ನೇ ಮೇಲಕ್ಕೆ ತಗೊಂಡ್ರೆ ಏನಾಗುತ್ತೆ, 10 to power 6 ಆಗುತ್ತೆ. 10 to power 6 ಆಗುತ್ತೆ. 10 to power 6 ಆಗುತ್ತೆ. ಕೆಳಗಡೆ 10 to power -6 ಅಂದ್ರೆ ಇದು ಮೇಲಕ್ಕೆ ತಗೊಂಡಿದ್ದೀವಿ. ಡಿನಾಮಿನೇಟರ್ ಇಂದ
ನ್ಯೂಮರೇಟರ್ ತಗೊಂಡಿದೀವಿ. ನ್ಯೂಮರೇಟರ್ ತಗೊಂಡ್ರೆ ಏನಾಗುತ್ತೆ 10 to power 6 ಆಗುತ್ತೆ. ಅಂಡ್ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಟರ್ನ್ಸ್ ಔಟ್ ಟು ಬಿ 32 ohms. This turns out to be 32 ohms. ಓಕೆ, ಸೊ ಈಗ ಫಸ್ಟ್ ಬರೋಣ. ಫಸ್ಟ್ ಒನ್ ಏನು, ಝೆಡ್. ಝೆಡ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಯಾವುದು ಝೆಡ್ ಇಂಪಿಡೆನ್ಸ್ ತಗೊಂಡಿರೋದ್ರಿಂದ ರೆಸಿಸ್ಟೆನ್ಸ್ ಸ್ಕ್ವೇರ್ ಪ್ಲಸ್ ರಿಯಾಕ್ಟನ್ಸ್ ಸ್ಕ್ವೇರ್. ರೆಸಿಸ್ಟೆನ್ಸ್ ಎಷ್ಟಿದೆ, 50 ohms ಇದೆ. ಸೊ 50 ohms ಸ್ಕ್ವೇರ್, ಆಮೇಲೆ ರಿಯಾಕ್ಟನ್ಸ್ ಎಷ್ಟು 32 ohms ಇದೆ, ಎಕ್ಸ್ ಸಿ. ಆ ಎಕ್ಸ್ ಸಿ ಇಲ್ಲಿ ತಗೊಳ್ಳಿ, 32 square. So square root of 50 square plus 32 square will turn out to be 59.4 ohms. 59.4 ohms. Z. ಇದೇನಿದು ನೆಟ್ ಇಂಪಿಡೆನ್ಸ್. ಅಂದ್ರೆ ಒಂದು ಸರ್ಕ್ಯೂಟ್ ಟೋಟಲ್ ಇಂಪಿಡೆನ್ಸ್ ಇಷ್ಟಿದೆ, ಎಫೆಕ್ಟಿವ್ ಇಂಪಿಡೆನ್ಸ್ ಇಷ್ಟಿದೆ, 59.4 ohms ಇದೆ. ಅವಾಗ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಸರ್ಕ್ಯೂಟ್ ಅಲ್ಲಿ, ಅಪ್ಲೈಡ್ ವೋಲ್ಟೇಜ್ ಡಿವೈಡೆಡ್ ಬೈ ದ ನೆಟ್ ಇಂಪಿಡೆನ್ಸ್, ವಿಚ್ ಇಸ್ ಈಕ್ವಲ್ ಟು ಅಪ್ಲೈಡ್ ವೋಲ್ಟೇಜ್ ವಿ ಎಷ್ಟು 100 volts, 100 ಡಿವೈಡೆಡ್ ಬೈ Z is 59.4, which is equal to 1.684 ampere. Your current will be 1.684 ampere. Okay, then power factor. Power factor is equal to R by Z. Power factor andre cos phi, which is also given as R by Z. R by Z ಯಾಕೆ ತಗೋತಿದೀವಿ ಅಂದ್ರೆ ನಮ್ಗೆ R ವ್ಯಾಲ್ಯೂವು ಗೊತ್ತಿದೆ, Z ವ್ಯಾಲ್ಯೂವು ಗೊತ್ತಿದೆ. R Z ಎರಡು ಗೊತ್ತಿದೆ ವ್ಯಾಲ್ಯೂಸ್, ಅದಕ್ಕೆ R by Z ತಗೊಂಡ್ವಿ. R ಎಷ್ಟು 50 ohms, Z ಎಷ್ಟಿದೆ 59.4, 59.4 ಇದೆ. ಸೊ 50 ಡಿವೈಡೆಡ್ ಬೈ 59.4 ಎಷ್ಟು ಬರುತ್ತೆ ಮ್ಯಾಮ್? ಎಷ್ಟಿದೆ ಹೇಳಿ? 50 divided by 59.4. ಮ್ಯಾಮ್ 0.84. ಕರೆಕ್ಟ್, 0.84 ಲೀಡ್ ಇದು. ಯಾಕೆ ಅಂದ್ರೆ ಇದು ಕೆಪಾಸಿಟಿವ್ ಸರ್ಕ್ಯೂಟ್, ಕರೆಂಟ್ ಲೀಡ್ ಆಗುತ್ತೆ. ಕೆಪಾಸಿಟಿವ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಲೀಡ್ ಆಗುತ್ತೆ, ಅದಕ್ಕೆ ಇದು 0.842 ಲೀಡ್. ಪವರ್ ಫ್ಯಾಕ್ಟರ್ ಈಸ್ ಲೀಡಿಂಗ್ ಅಂತ ಬರಿತೀವಿ. ಓಕೆ, ಈಗ ಪವರ್ ಫ್ಯಾಕ್ಟರ್ ಲೀಡಿಂಗ್ ನಮ್ಗೇನ್ ಬೇಕು, ಫೈ ಬೇಕು. ಫೈ ಅಂದ್ರೆ ಫೇಸ್ ಆಂಗಲ್. ಫೇಸ್ ಆಂಗಲ್ ಈಸ್ ನಥಿಂಗ್, ಕಾಸ್ ಫೈ ಅಂದ್ರೆ ಪವರ್ ಫ್ಯಾಕ್ಟರ್. ಕಾಸ್ ಫೈ ಇಸ್ ಈಕ್ವಲ್ ಟು 0.842. 0.842 ಇದೆ. ದಿಸ್ ವಿಲ್ ಬಿ, ಈಗ ಫೈ ಬೇಕು ಅಂದ್ರೆ ಕಾಸ್ ಇನ್ವರ್ಸ್ ಆಫ್ 0.842 ಮಾಡಿ. ಕಾಸ್ ಇನ್ವರ್ಸ್ ಆಫ್ 0.842. Do it. Ma'am, 0.9. 0. Cos inverse ಮಾಡಪ್ಪ. Cos inverse of 0.842. 842 ಮ್ಯಾಮ್. ಕಾಣಿಸ್ತಿಲ್ವಾ ಸ್ಕ್ರೀನ್? ಕಾಣಿಸ್ತಿದೆ ಮ್ಯಾಮ್. Cos inverse of 0.842. See the value? 32.64. 32.64 degree. ಅಂತ ಜಯ? Yes ma'am, ಬಂತು. 32.64. 0.64 degree.
Okay. Yes, ma'am. ಈಗ ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್. ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್ ಬೇಕು. ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಐ ಇಂಟು ಆರ್. ಐ ಇಂಟು ಆರ್. ಐ ಎಷ್ಟು ಬಂದಿದೆ? 1.684. ಅದು ಹಾಕೊಳ್ಳಿ. ಆರ್ ಈಸ್ 50 ಓಮ್ಸ್. 50 ಓಮ್ಸ್ ಇಂಟು 1.684 ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಆಸ್ 84.2 volts. You will get this as 84.2 volts. Voltage idu. Yes. So units will be volts. Okay. Now find the voltage across the capacitor. Voltage across the capacitor is equal to I into XC. That is capacitive reactance. Capacitive reactance, which is equal to I is nothing but 32. XC. XC is equal to 32 ohms. XC 32 ohms. I ಎಷ್ಟಿದೆ? 1.684 amperes ಇದೆ. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 53.9 volts. 53.9 volts. Okay. Yes. Okay. So therefore, this I think this completes your problem. Okay. Yes. ಇದು ಎರಡು ಇದೆ ಇನ್ನು ಪ್ರಾಬ್ಲಮ್ಸ್. ಟೇಕ್ ದಿಸ್ ಫಾರ್ ಯುವರ್ ಅಸೆಸ್ಮೆಂಟ್. ಈ ಪ್ರಾಬ್ಲಮ್ಸ್ ನ ಅಸೆಸ್ಮೆಂಟ್ ತಗೊಳ್ಳಿ. ನಾನ್ ನಿಮ್ಗೆ ಇದು ಕಳ್ಸ್ಕೊಡ್ತೀನಿ, ಇದು ವಿಡಿಯೋ ಕಳಿಸ್ಕೊಡ್ತೀನಿ. ಇಂಡಿವಿಜುವಲ್ ಅದು ವಾಟ್ಸ್ಆಪ್ ನಂಬರ್ ಇದೆ ಅಲ್ವಾ, ಅದಕ್ಕೆ ವಿಡಿಯೋ ಕಳ್ಸ್ಕೊಡ್ತೀನಿ. ಯು ಜಸ್ಟ್ ಸಾಲ್ವ್ ಇನ್ ದಟ್. ಓಕೆ. Okay, ma'am. ಆಯ್ತು. Okay, ma'am. ಸೊ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು end this session. End ಮಾಡ್ತೀನಿ ಸೆಷನ್. Okay. Okay, ma'am. Okay. Thank you. Thank you, ma'am.